ನಮ್ಮ ಹತ್ರ ಇದೆ ನಥಿಂಗ್ ಫೋನ್ 3. ಈ ವಿಡಿಯೋದಲ್ಲಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಫೋನ್ ಚೆನ್ನಾಗಿದ್ಯಾ ಇಲ್ವಾ ಮತ್ತು ಈ ಫೋನ್ ನ ತಗೊಳ್ಬೋದಾ ಬೇಡವಾ ಅಂತ ಹೇಳ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ಒಂದು ಬಾಕ್ಸ್ ಸಿಗ್ತಾ ಇದೆ. ಈ ರೆಡ್ ಕಲರ್ ಮಾರ್ಕ್ ಇರೋ ಜಾಗದಲ್ಲಿ ನಾವು ಓಪನ್ ಮಾಡಬೇಕು. ಓಪನ್ ಮಾಡ್ತಿದ್ದಂಗೆ ನಮಗೆ ವೆಲ್ಕಮ್ ಟು ನಥಿಂಗ್ ವೆಲ್ಕಮ್ ಕಿಟ್ ತರ ಕೊಟ್ಟಿದ್ದಾರೆ. ವೆಲ್, ಇಟ್ಸ್ ಎಕ್ಸೈಟಿಂಗ್. ಎಸ್, ಇಟ್ಸ್ ಎಕ್ಸೈಟಿಂಗ್. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟ್ ಆಗಿ ಫೋನ್ ಸಿಗ್ತಾ ಇದೆ. ಗ್ರೇ ಕಲರ್ ನೋಡ್ಬೋದು ನೀವು, ಡಾರ್ಕ್ ಗ್ರೇ ಕಲರ್ ಬರುತ್ತೆ. 3 ಕ್ಯಾಮ್ರಾಸ್ ವಿತ್ ನ್ಯೂ ಡಿಸೈನ್, ಆಲ್ವೇಸ್ ನಥಿಂಗ್ ಲೈಟ್ಸ್, ಇದೆಲ್ಲ ಮಾಮೂಲಿ ಬರ್ತಾ ಇದೆ. ಫಸ್ಟ್ ಟೈಮ್ ನಥಿಂಗ್ ಅಲ್ಲಿ ಟ್ರಾನ್ಸ್ಪರೆಂಟ್ ಕ್ಲೋಸ್ ಕೊಡ್ತಾ ಇದ್ದಾರೆ ನನಗೆ ಗೊತ್ತಿರೋಂಗೆ. ಆ ನಂತರ ಡಾಕ್ಯುಮೆಂಟೇಶನ್, C2C ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್. ನೀವು ಇದಕ್ಕೊಂದು ಚಾರ್ಜರ್ ಅಡಾಪ್ಟರ್ ತೊಗೊಂಡ್ರೆ ಸಾಕು, ಮತ್ತೆ ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ತುಂಬಾ ಪ್ರೀಮಿಯಂ ಫೋನ್ ಆಗಿದೆ. ಇದು ತುಂಬಾ ಚೆನ್ನಾಗಿದೆ, ಆದರೆ ಸ್ವಲ್ಪ ಬೇರೆ ತರ ಡಿಸೈನ್ ಇದೆ. ಈ ಫೋನ್ ನಥಿಂಗ್ ಫೋನ್ 2 ತರ ಸೇಮ್ ಇಲ್ಲ, ಜಾಸ್ತಿ ಚೇಂಜಸ್ ಇದೆ. ಟ್ರಾನ್ಸ್ಪರೆಂಟ್ ಡಿಸೈನ್ ಸಿಗುತ್ತೆ, ಆದರೆ ಗ್ಲಿಫ್ ಲೈಟ್ ಇಲ್ಲ. ಆದರೆ ಇದರಲ್ಲಿ ಒಂದು ಸಣ್ಣ ಡಿಸ್ಪ್ಲೇ ಸಿಗುತ್ತೆ, ಇದರಲ್ಲಿ ಗ್ಲಿಫ್ ಲೈಟ್ ನೋಡೋದಕ್ಕೆ ಸಿಗುತ್ತೆ. ಇದರ ಕೆಳಗಡೆ ಒಂದು ಫಿಸಿಕಲ್ ಬಟನ್ ಇದೆ. ಇದನ್ನ ನೀವು ನಿಮಗೆ ಇಷ್ಟ ಬಂದಂಗೆ ಮಾಡಿಫೈ ಮಾಡ್ಕೊಳ್ಬಹುದು. ತುಂಬಾ ಆಪ್ಷನ್ ಸಿಗುತ್ತೆ. ಮತ್ತು ಇದರ ಬ್ಯಾಕ್ ನಲ್ಲಿ ಗ್ಲಾಸ್ ಸಿಗುತ್ತೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರಿಂದ ಇದು ಬೇಗ ಡ್ಯಾಮೇಜ್ ಆಗೋದಿಲ್ಲ ಮತ್ತು ಸ್ಕ್ರಾಚಸ್ ಜಾಸ್ತಿ ಆಗಲ್ಲ. ಈ ಫೋನ್ ನ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ, ಗ್ರಿಪ್ ಚೆನ್ನಾಗಿದೆ. ಈ ಫೋನ್ ಜಸ್ಟ್ 219 ಗ್ರಾಮ್ ವೇಟ್ ಇದೆ ಮತ್ತು 8.9 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ 2 ಕಲರ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಬ್ಲಾಕ್ ಕಲರ್, ಇನ್ನೊಂದು ಕಲರ್ ನೋಡೋದಾದ್ರೆ ವೈಟ್ ಕಲರ್. 2 ಕಲರ್ ಅಲ್ಲಿ ಸೇಮ್ ಟ್ರಾನ್ಸ್ಪರೆಂಟ್ ಡಿಸೈನ್ ಸಿಗ್ತಾ ಇದೆ. ಈ 2 ಕಲರ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಮತ್ತು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಈ ಫೋನ್ ನ ಕೆಳಗಡೆ ಸಿಮ್ ಕಾರ್ಡ್ ಸ್ಲಾಟ್ ಇದೆ, ಮೈಕ್ರೋಫೋನ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಸ್ಪೀಕರ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಎಸೆನ್ಷಿಯಲ್ ಬಟನ್ ಇದೆ, ಪವರ್ ಬಟನ್ ಇದೆ ಮತ್ತು ಈ ಫೋನ್ ನ ಮೇಲೆ ಮೈಕ್ರೋಫೋನ್ ಇದೆ, ಸ್ಪೀಕರ್ ಕೂಡ ಇದೆ. ಈ ಫೋನ್ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಮತ್ತು ಈ ಫೋನ್ಗೆ IP68 ರೇಟಿಂಗ್ ಸಿಗ್ತಾ ಇದೆ. ಇದರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗೋದಿಲ್ಲ ಮತ್ತು ಇದನ್ನ ಅಂಡರ್ ವಾಟರ್ ಯೂಸ್ ಮಾಡಬಹುದು. ಈ ಫೋನ್ಗೆ ಏನೂ ಆಗೋದಿಲ್ಲ. ಆದರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡಬೇಡಿ, ಬ್ರ್ಯಾಂಡ್ ವ್ಯಾರಂಟಿ ಕೊಡೋದಿಲ್ಲ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನಲ್ಲಿ 6.77 ಇಂಚಸ್ FHD+ ಫ್ಲೆಕ್ಸಿಬಲ್ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದು ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಇದಕ್ಕೆ HDR10+ ಸಪೋರ್ಟ್ ಸಿಗ್ತಾ ಇದೆ. ಇದು 10 ಬಿಟ್ ಪ್ಯಾನಲ್ ಆಗಿದೆ. ವಿಡಿಯೋಸ್ ಚೆನ್ನಾಗಿ ಬರುತ್ತೆ. ವಿವಿಂಗ್ ಆಂಗಲ್ ಮತ್ತು ವಿವಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ವಿಡಿಯೋಸ್ ವಿವಿಡ್ ಆಗಿ ಬರುತ್ತೆ. ಡೀಪ್ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಯೂಟ್ಯೂಬ್ ನಲ್ಲಿ 4K ವಿಡಿಯೋಸ್ 60 FPS ನಲ್ಲಿ ನೋಡಬಹುದು ಮತ್ತು ಇದರಲ್ಲಿ 4500 ನಿಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಇದನ್ನ ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಯೂಸ್ ಮಾಡಬಹುದು. ಇದರ ಡಿಸ್ಪ್ಲೇ ವಿಸಿಬಲ್ ಆಗಿದೆ, ಬ್ರೈಟ್ ಆಗಿ ಕಾಣುತ್ತೆ. ಈ ಡಿಸ್ಪ್ಲೇಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಇದರಲ್ಲಿ ಪಂಚ್ ಹೋಲ್ ಕ್ಯಾಮ್ರಾ ಮತ್ತು ಇದರ ಲೆಸರ್ಸ್ ತುಂಬಾ ಕಡಿಮೆ ಇದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ನಿಮಗೆ ಈ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಈ ಫೋನ್ 2 ವೇರಿಯಂಟ್ ನಲ್ಲಿ ಲಾಂಚ್ ಆಗ್ತಾ ಇದೆ. 12GB RAM, 256GB ಸ್ಟೋರೇಜ್ ಮತ್ತು 16GB RAM, 512GB ಸ್ಟೋರೇಜ್. ಈ 2 ವೇರಿಯಂಟ್ ನಲ್ಲಿ ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ನ ತಗೊಳ್ಳಿ. ಈ ಫೋನ್ ನ ಪ್ರೈಸಿಂಗ್ 80,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಕೆಲವೊಂದು ಕಾರ್ಡ್ಸ್ಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಸಿಗ್ತಾ ಇದೆ. ಈಗ ಸೆಕ್ಯೂರಿಟಿ ಕಡೆ ಬಂದ್ರೆ, ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ತುಂಬಾ ಫಾಸ್ಟ್ ಆಗಿದೆ, ಬೇಗ ಓಪನ್ ಆಗುತ್ತೆ ಮತ್ತು ಇದು ಫೇಸ್ ಅನ್ಲಾಕ್ ಇದೆ. ಇದು ಕೂಡ ತುಂಬಾ ಫಾಸ್ಟ್ ಆಗಿ ಬೇಗ ಓಪನ್ ಆಗುತ್ತೆ. ಈಗ ಇದರ ಬ್ಯಾಟರಿ ನೋಡೋದಾದ್ರೆ, ಈ ಫೋನ್ ನಲ್ಲಿ 5500 mAh ಬ್ಯಾಟರಿ ಇದೆ. 65 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಆದ್ರೆ ಇದರ ಬಾಕ್ಸ್ ನಲ್ಲಿ ಚಾರ್ಜರ್ ಸಿಗಲ್ಲ. ಆದ್ರೆ ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 1 ಅವರ್ ಅಲ್ಲಿ 0 to 100% ಚಾರ್ಜ್ ಆಗುತ್ತೆ. 1 ಡೇ ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಈಗ ಇದರ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ, ಈ ಫೋನ್ ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8s Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಆದರೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದರೆ ಈ ಪ್ರೊಸೆಸರ್ ಕೂಡ ಸ್ವಲ್ಪ ಪವರ್ಫುಲ್ ಆಗಿದೆ.
ಇದರಲ್ಲಿ LPDDR5X ರ್ಯಾಮ್ ಮತ್ತು UFS 4.0 ಸ್ಟೋರೇಜ್ ಸಿಗ್ತಾ ಇದೆ. ಇದರ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ಎರಡೂ ಚೆನ್ನಾಗಿದೆ ಮತ್ತು ಈ ಫೋನಲ್ಲಿ 18 lakh ಪ್ಲಸ್ ಅಂತಿತಿ ಸ್ಕೋರ್ ಇದೆ ಮತ್ತು 72% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಇದರ ಗೇಮಿಂಗ್ ಕಡೆ ಬಂದ್ರೆ BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಅಂದ್ರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ನಾನು ಈ ಫೋನ್ ನ 2 ಅವರ್ ಗೇಮ್ ಮಾಡಿದೀನಿ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಗೇಮರ್ಸ್ಗೋಸ್ಕರ ಈ ಫೋನ್ ಬೆಸ್ಟ್ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಫೋನ್ Android 15 ಮತ್ತು ನಥಿಂಗ್ OS 3.5 ಅಲ್ಲಿ ಬರ್ತಾ ಇದೆ. ಇದರ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆಪ್ಸ್ ಅನಿಮೇಷನ್ ಚೆನ್ನಾಗಿದೆ, ಯಾವುದೇ ಅನ್ನೆಸರಿ ಆಪ್ಸ್ ಬರಲ್ಲ, ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮತ್ತು ಈ ಫೋನ್ಗೆ 5 ವರ್ಷ OS ಅಪ್ಡೇಟ್ ಮತ್ತು 7 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 4 ರಿಂದ 5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಜೊತೆಗೆ ಈ ಫೋನ್ನಲ್ಲಿ ಒಂದು ಎಕ್ಸ್ಟ್ರಾ ಬಟನ್ ಸಿಗ್ತಾ ಇದೆ, ಇದೇ ಎಸೆನ್ಷಿಯಲ್ ಬಟನ್. ಈ ಬಟನ್ ತುಂಬಾ ಯೂಸ್ಫುಲ್ ಆಗಿದೆ. ಇದನ್ನ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ತೆಗೆಯುತ್ತೆ. ಜೊತೆಗೆ ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ವಾಯ್ಸ್ ನೋಟ್ ಮಾಡಬಹುದು ಮತ್ತು ಟೆಕ್ಸ್ಟ್ ನೋಟ್ ಮಾಡಬಹುದು. ಇದೆಲ್ಲ ಒಂದು ಎಸೆನ್ಷಿಯಲ್ ಆಪ್ ಅಲ್ಲಿ ಸೇವ್ ಆಗಿರುತ್ತೆ. ಡಬಲ್ ಪ್ರೆಸ್ ಮಾಡಿದ್ರೆ ಎಸೆನ್ಷಿಯಲ್ ಆಪ್ ಓಪನ್ ಆಗುತ್ತೆ. ಇದು ಇಷ್ಟೇ ಅಲ್ಲ, ಇದು ತುಂಬಾ ಕೆಲಸ ಮಾಡುತ್ತೆ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದ್ರೆ ಇದರಲ್ಲಿ 50 MP OS ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು 50 MP ಟೆಲಿಫೋಟೋ ಕ್ಯಾಮ್ರಾ ಇದೆ. ಇದರಲ್ಲಿ 4K ವಿಡಿಯೋ 60 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಕಲರ್ಸ್ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ ಮ್ಯಾಕ್ಸಿಮಮ್ 18x ಝೂಮ್ ಮಾಡಬಹುದು ಅಷ್ಟೇ. ಇನ್ನು ಫೋಟೋ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ. ಫೋಟೋಸ್ ಅಲ್ಲಿ 60x ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಜಾಸ್ತಿ ಝೂಮ್ ಮಾಡಿದ್ರು ಫೋಟೋಸ್ ಚೆನ್ನಾಗಿ ಕಾಣುತ್ತೆ ಮತ್ತು ಪೋರ್ಟ್ರೇಟ್ ಅಲ್ಲಿ 1x 2x 3x ಮತ್ತು 4x ಝೂಮ್ ಕೂಡ ಮಾಡ್ಬೋದು. ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ ಮತ್ತು ಫ್ರಂಟ್ ಅಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಡೈನಾಮಿಕ್ ರೇಂಜ್ ಮತ್ತು ಸ್ಕಿನ್ ಟೋನ್ ಕಲರ್ ಚೆನ್ನಾಗಿ ಬರುತ್ತೆ, ಡೀಟೇಲಿಂಗ್ ಆಗಿದೆ. ಸೆಲ್ಫಿ ಪೋರ್ಟ್ರೇಟ್ ಅನ್ನೂ HDR ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ 4K ವಿಡಿಯೋ 60 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ ಮತ್ತು ಲೋ ಲೈಟ್ ಫೋಟೋಸ್ ಕೂಡ ಚೆನ್ನಾಗಿದೆ, ಬ್ರೈಟ್ ಮತ್ತು ಡೀಟೇಲ್ ಆಗಿ ಬರುತ್ತೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಆದ್ರೆ ಇದು 80,000 ರೂಪಾಯಿಗೆ ಸಿಗುತ್ತೆ. ಇದರ ಕ್ಯಾಮ್ರಾ ಕ್ವಾಲಿಟಿ ಇನ್ನ ಬೆಟರ್ ಆಗಬೇಕಿತ್ತು ಅಂತ ನನ್ಗನ್ಸುತ್ತೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತದೆ, Wi-Fi 7 ಇದೆ, Bluetooth 6 ಇದೆ, ಡ್ಯೂಯಲ್ ಬ್ಯಾಂಡ್ 4G ಇದೆ ಮತ್ತು NFC ಸಪೋರ್ಟ್ ಕೂಡ ಇದೆ. ಅಗತ್ಯ ಇರೋ ಎಲ್ಲಾ ಕನೆಕ್ಷನ್ ಸಿಗ್ತಾ ಇದೆ. ಸೊ ಈ ಫೋನ್ ಚೆನ್ನಾಗಿದೆ, ಬೆಸ್ಟ್ ಕ್ಯಾಮ್ರಾ ಇದೆ, ಡಿಸೈನ್ ಪರವಾಗಿಲ್ಲ, ಚೆನ್ನಾಗಿದೆ. ಈ ಫೋನ್ ನ ತಗೊಳ್ಬಹುದು ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.